ನಾವೆಲ್ಲರೂ ಕುಡ್ಕೊಂಡು ಇನ್ನು ನಮ್ಮ ಸಿಬ್ಬಂದಿ ಹೋಗ ಅತಿ ಇದರಿಂದ ಲೀಡ್ ಕೊಡ್ಕೊಂತ ಮಾಡಿದ್ವಿ. ಅದಕ್ಕೆ ಈಗ ಎಲ್ಲರೂ ಕುಡ್ಕೊಂಡು 1 ಲಕ್ಷದಿಂದ ಲೀಡ್ ಮ್ಯಾಗ ನಾವು ಕನ್ನಡಿಗರು ಮತ್ತು ಗೋವಾದವ್ರು ಎಲ್ಲರೂ ಕುಡ್ಕೊಂಡು ನಾವು ಒಂದು ಲಕ್ಷಕ್ಕಿಂತ ಜಾಸ್ತಿ ಲೀಡ್ ಕೊಟ್ಟಿದ್ವಿ. ಭಾಳ ಖುಷಿ ಅನಿಸ್ತಾ ಇದೆ. ರಿಸಲ್ಟ್ ನೋಡಿ ನಮಗೆ ಒಂದು ರೀತಿ ಬೇಜಾರು ಅನಿಸ್ತೀವಿ ಇವತ್ತು. ಯಾಕಂದರೆ ನಾವು ಏನು BJP ಪಾರ್ಟಿ ಅಂತ ನಾವೆಲ್ಲರೂ ಕುಡ್ಕೊಂಡು ಕನ್ನಡಿಗರು ಭಾಳ ಹೆಲ್ಪ್ ಮಾಡಿದ್ದೆ BJPಗೆ. ಆಗೋಸ್ಕರ ಒಳ್ಳೆ ಸಿಬ್ಬಂದಿ ಬಾಬು ಗೆದ್ದಿದ್ದಾನೆ. ನಮ್ಗೆ ಆ ಸೀಟನ್ಗೆಲ್ಲ ನಮ್ಗೆ ಭಾಳ ಖುಷಿ ಇತ್ತು. 100ಕ್ಕೆ 100 ಗ್ಯಾರಂಟಿ ಇತ್ತು ಗೆಲ್ತಾನಂತಂದು. ಆದರೆ ಎಲ್ಲೋ ಇದಾಗಿ ಬಾಯ್ ಮಿಸ್ಟೇಕ್ ಆಗಿ ಸ್ವಲ್ಪ ಹಿನ್ನಡೆ ಆಗಿದೆ ನಮಗೆ. ಮುಂದೆ ಬರೋಂಥ ದಿನಗಳಲ್ಲಿ ನಾವೆಲ್ಲ 2 ಸೀಟನ್ನು ಗೆಲ್ಲೋದು ಪ್ರಯತ್ನ ಮಾಡ್ತೀವಿ ಅಂತಂದು ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ನಮ್ಮದು ನಾರ್ತ್ ಗೋವಾ ಸೀಟು 6ನೇ ಸಲ ನಮ್ಮ ಶ್ರೀಪಾದ್ ಅವರು ಗೆದ್ದು ಬಂದಿದ್ದಾರೆ. ಅದಕ್ಕೆ ಅವರಿಗೆ ನಾನು ತುಂಬ ಅಪ್ರಿಷಿಯೇಷನ್ ಮಾಡ್ತೇನೆ ಮತ್ತು ಅವರಿಗೆ ಕಾಂಗ್ರ್ಯಾಚುಲೇಟ್ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಮತ್ತು 6ನೇ ಸಲ ಗೆಲ್ಲುವುದೇನು ಇಷ್ಟೊಂದು ಈಸಿ ಮಾತಲ್ಲ. ಆದರೆ ನಮ್ಮ ಶ್ರೀಪಾದ್ ಬಾವು ಅವರು ಎಲ್ಲರೂ ಅವ್ರನ್ನ ಬಾವು ಅಂತ ಕರೀತಾರೆ. ಬಾವು ಅಂತ ಹೇಳಿದ್ರೆ ಅಣ್ಣ ಅಂತೇಳಿ. ಆದ್ದರಿಂದ ಅವರಿಗೆ ಅಪೋಸಿಷನ್ ಬಹಳ ಕಮ್ಮಿ. ಯಾವುದೇ ಇದರಲ್ಲೋದ್ರೂ ಅವ್ರಿಗೆ ಅಪೋಸಿಷನ್ ಇಲ್ಲ. ಆದ್ದರಿಂದ ಅವರು 6ನೇ ಸಲ ಗೆದ್ದು ಬಂದಿದ್ದಾರೆ. ಮತ್ತು ಅವ್ರಿಗೆ ನನ್ನ ಇದರಲ್ಲಿ ಮಿನಿಸ್ಟ್ರಿ ಸಿಗಬೇಕು. ಯಾಕಂದರೆ ಅವರು ಸ್ಟೇಟಿಗಾಗಿ ಮತ್ತು ನಮ್ಮ ಕಾನ್ಸ್ಟಿಟ್ಯುನ್ಸಿಗಾಗಿ ತುಂಬ ಕೆಲಸ ಮಾಡಿದ್ದಾರೆ. ಅವರ ಕೆಲಸ ಮಾಡಲಿಲ್ಲ ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಎಷ್ಟೋ ಕೆಲಸ ಮಾಡಿದ್ದಾರೆ, ಕಣ್ಣಿಗೆ ಕಾಣುವಂಥದ್ದು, ಕಣ್ಣಿಗೆ ಕಾಣದಂಥದ್ದು ಕೆಲವಷ್ಟು ಕೆಲಸ ಮಾಡಿದ್ದಾರೆ. ಆದ್ದರಿಂದ ಅವರಿಗೆ ಮತ್ತು ಸೌತ್ ಗೋವಾದಲ್ಲೂ ನನಗೆ ಭಾಳ ಬೇಜಾರಿದೆ, ನಮ್ಮ ಪಲ್ಲವಿ ಡೆಂಪೋ ಅವರು ಗೆಲ್ಲಿಲ್ಲ ಅಂತೇಳಿ. ಯಾಕಂದರೆ ನಾವು ತುಂಬ ಕೆಲಸ ಮಾಡಿದ್ದೇವೆ ಅಲ್ಲಿ. ನಾವು ದಿನ ರಾತ್ರಿ ಕ್ಯಾಂಪೇನಿಗೆ ಹೋಗಿದ್ದೇವೆ, ಜನಗಳನ್ನ ಒಟ್ಟು ಮಾಡಿದ್ದೇವೆ. ಎಲ್ಲಿಂದ ನಮ್ಮದು ಮಿಸ್ಟೇಕ್ ಆಗಿದೆ, ಎಲ್ಲಿಂದ ನಮ್ಮ ಕಾರ್ಯಕರ್ತ ಮಿಸ್ಟೇಕ್ ಆಗಿದೆ, ಯಾಕಾಗಿ ಜನಗಳು ಓಟ್ ಕೊಡಲಿಲ್ಲ ಅಂಥೇಳಿ ಇದು ಒಂದು ಸಲ ಆತ್ಮ ಇದು ಮಾಡ್ಕೊಳ್ಬೇಕಾಗ್ತದೆ ನಾವು. ಆದ್ದರಿಂದ ಭಾಳ ಬೇಸರದ ವಿಷಯ. ನಮ್ಮ ಮುಂದಿನ ದಿನಗಳಲ್ಲಿ ಚೇಂಜ್ ಮಾಡೋದು. ಇನ್ನು ನೆಕ್ಸ್ಟ್ ಟೈಮಲ್ಲಾದರೂ ನಮ್ಮ BJP ಕಾರ್ಯಕರ್ತರು BJPಯಲ್ಲೇ ಸೇರಿ ಬರುವ ಎಲೆಕ್ಷನಲ್ಲಾದರೂ ನಮ್ಮ ಸೌತ್ಗೆ ಒಂದು ಕ್ಯಾಂಡಿಡೇಟನ್ನು ಗೆಲ್ಲಿಸ್ಬೇಕಂತಾಗಿ ನಾನು ಎಲ್ಲ BJP ಕಾರ್ಯಕರ್ತರಲ್ಲಿ ಕೇಳ್ಕೊಳ್ತೇನೆ. ಭಾಳ ಬೇಸರದ ವಿಷಯ, ನಮ್ಮದು ಇನ್ನೊಂದು ಸೀಟು ಬರಲಿಲ್ಲ ಅಂತೇಳಿ. ನನಗೆ ಭಾಳ ಗ್ಯಾರಂಟಿ ಇತ್ತು ಗೆಲ್ಬೋದು ಬರ್ಬೋದು ಅಂತೇಳಿ. ಮತ್ತು ಜನಗಳು ಜನಗಳು ಇಚ್ಛೆಯ ವಿರುದ್ಧ ಯಾವ ಮಂತ್ರಿ ಆಗಲಿ ಯಾವುದೇ MLA ಆಗಲಿ ಗೆದ್ದು ಬರಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ಜನಗಳು ಏನು ಇಚ್ಛೆ ಮಾಡಿದಾರೋ, ಆ ದೇವರು ಏನು ಇಚ್ಛೆ ಮಾಡಿದ್ರೂ ಅವರಿಗೆ ಗೊತ್ತುಂಟು. ಮತ್ತು ಇನ್ನೊಂದು ಅಂತ ಹೇಳಿದರೆ, ನಾವು ಲೋಕಸಭೆಗೆ ತುಂಬ ಕೆಲಸ ಮಾಡಿದರೆ, ಇನ್ನು ನಾವು ವಿಧಾನಸಭೆಗೆ ನಮ್ಮ ಗೋವಾ ಕರ್ನಾಟಕ BJP ಸೆಲ್ಲಿನಿಂದ ಎಲ್ಲರೂ ನಾವು ಕಾರ್ಯಕರ್ತರು ಕನ್ನಡದರು ಎಲ್ಲ ಸೇರಿ ಏನು ಈ ಸಲ ವೋಟಿಂಗ್ ಬಂದಿದೆ ಅದಕ್ಕಿಂತಲೂ ಜಾಸ್ತಿ ವೋಟಿಂಗ್ ಬರುವ ಹಾಗೆ ನಾವು ಕೆಲಸ ಮಾಡ್ತೇವೆ. ನನಗೆ ನನ್ನ ಎಲ್ಲ ಕನ್ನಡದ BJP ಕಾರ್ಯಕರ್ತರು ನನಗೆ ಗ್ಯಾರಂಟಿ ಇದೆ. ನಾನು ಮತ್ತು ಅವರೆಲ್ಲ ಸೇರಿ ನಮ್ಮ ಗೋವಾಕ್ಕಾಗಿ, ನಮ್ಮ ಗೋವಾದ ಉದ್ಧಾರಕ್ಕಾಗಿ ನಾವು ದುಡಿತೇವೆ. ನಾವು ದುಡಿಬೇಕಂತೇಳಿ ನಾನೆಲ್ಲರೂ ಕೇಳ್ಕೊಳ್ತೇನೆ.